ಎರಡು ವಿಚಾರಕ್ಕೆ ಈ ಜಂಟಿ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಮೊದಲನೇದು 1975ರ ಜೂನ್ 25ನೇ ತಾರೀಕೇನು ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು. ಅದು ಮೊನ್ನೆ 25ಕ್ಕೆ ಜೂನ್ 25ಕ್ಕೆ 50 ವರ್ಷಗಳಾಗಿದ್ದಾವೆ. 50 ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿ ಮತ್ತು RSSನವರು ಈ ವಿಚಾರದ ಬಗ್ಗೆ ಹೆಚ್ಚು ಮಾತನಾಡದೇ ಇರುವಂಥವ್ರು ಈಗ ಅದಕ್ಕೆ ಹೆಚ್ಚು ಮಾತನಾಡಲಿಕ್ಕೆ ಹೊರಟಿದ್ದಾರೆ. ಕಾರಣ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ರಾಷ್ಟ್ರ ಮಟ್ಟದಲ್ಲಿ, ಅದರಲ್ಲೂ ಮಿಸ್ಟರ್ ನರೇಂದ್ರ ಮೋದಿ ಒಂದು ರೀತಿಯಲ್ಲಿ ಸರ್ವಾಧಿಕಾರಿಯಾಗಿದ್ದಾರೆ. ಒಂದು ರೀತಿ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ದೇಶದಲ್ಲಿದೆ. ಇದನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರದ ಎಲ್ಲ ವೈಫಲ್ಯಗಳನ್ನು ಮುಚ್ಚಿಕೊಳ್ಳಿಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಒಂದು ರೀತಿಯಲ್ಲಿ ಇದನ್ನು ಮೂಮೆಂಟ್ ರೀತಿಯಲ್ಲಿ ಕೆಸರೇರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಸಂವಿಧಾನದ ಆರ್ಟಿಕಲ್ 352 ಸಂವಿಧಾನದಲ್ಲಿ ಅವಕಾಶ ಇದ್ದದನ್ನು ಬಳಸಿಕೊಂಡು ಅವತ್ತು ದೇಶದ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದು. ನಾನು ಸಹ ಎಮರ್ಜೆನ್ಸಿನಲ್ಲಿ ಸುಮಾರು 17 ತಿಂಗಳ ಕಾಲ ಜೈಲಲ್ಲಿ ಇದ್ದಂಥ. ಆದರೆ ಇವತ್ತೇನು ರಾಜಕೀಯ ವ್ಯಕ್ತಿಗಳಿಗೆ ಜೈಲಿಗೆ ಹಾಕಿದ್ರು ಅನ್ನೋದು ಬಿಟ್ಟರೆ, ಇವತ್ತೇನು ರಾಜಕೀಯ ವ್ಯಕ್ತಿಗಳಿಗೆ ED, ಇನ್ಕಮ್ ಟ್ಯಾಕ್ಸ್, CBI ಇನ್ನಿತರ ಬಳಕೆ ಮಾಡಿಕೊಂಡು ರಾಜಕಾರಣಿಗಳನ್ನು ಮುಗಿಸ್ತಕ್ಕಂಥ ಹುನ್ನಾರ ಏನು ಇವತ್ತು ನಡೀತಾ ಇದೆ, ಆ ರೀತಿಯ ಪ್ರಯತ್ನ ಎಂದೂ ಸಹ ಎಮರ್ಜೆನ್ಸಿಯಲ್ಲಿ ಆಗಿರಲಿಲ್ಲ. ಇಂದಿರಾ ಗಾಂಧಿ ಅಥವಾ ಕಾಂಗ್ರೆಸ್ಸಿನ ಆಡಳಿತದ ಅವಧಿಯಲ್ಲಿ ಈ ದೇಶದ ಸಾಲ ಕೇವಲ 52 ಲಕ್ಷ ಕೋಟಿ. ಆದರೆ ಅಭಿವೃದ್ಧಿ 700 ರೂಪಾಯಿ ಇದ್ದಂಥದನ್ನು ಇವತ್ತು 1.5 ಲಕ್ಷ ಪರ್ ಕ್ಯಾಪಿಟ ಇನ್ಕಮ್ ಮಾಡಲಿಕ್ಕೆ ಕಾರಣ ಇವತ್ತು ಯಾರಾದರೂ ದೇಶದಲ್ಲಾಗಿದ್ದರೆ ಅದು ಕಾಂಗ್ರೆಸ್. ಆದರೆ ಇದೇ ಮೋದಿಯವರು 185 ಲಕ್ಷ ಕೋಟಿ ಸಾಲ, ಸುಮಾರು 132 ಲಕ್ಷ ಕೋಟಿಯನ್ನು ಮಾಡಿದ್ದಾರೆ ಸಾಲ. ಎಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ? ಯಾವ ಬಡತನ ಅಥವಾ ನಿರುದ್ಯೋಗ ಅಥವಾ ಸಾಮಾನ್ಯ ಜನರ ಬದುಕನ್ನು ಹಸನ ಮಾಡ್ತಕ್ಕಂಥದಕ್ಕೆ ಏನಾದರೂ ಕಾರ್ಯಕ್ರಮ ರೂಪಿಸಿದ್ದಾರೆ ಅಂತ ಹೇಳಿದ್ರೆ ಅತ್ಯಂತ ನಿರಾಶಾದಾಯಕವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ದೇಶದಲ್ಲಿ ಕಾಣ್ತೇವೆ. ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಯಾವುದೇ ವಿಧವಾದಂಥ ಮಾರಲ್ ರೈಟ್ ಇಂದಿರಾ ಗಾಂಧಿಯವರ ಬಗ್ಗೆ ಆಗಲಿ ಕಾಂಗ್ರೆಸ್ಸಿನ ಬಗ್ಗೆ ಆಗಲಿ ಮಾತನಾಡುವಂಥ ಮಾರಲ್ ರೈಟ್ BJPನವರಿಗೆ ಇಲ್ಲ. ಎಮರ್ಜೆನ್ಸಿಯ ನಂತರ ಇದರ ಬಗ್ಗೆ ಮಾಡಬಾರ್ದಾಯಿತು. ಇದರ ಬಗ್ಗೆ ವಿಷಾದವನ್ನು ಲಾಂಗ್ ಬ್ಯಾಕ್ ಕಾಂಗ್ರೆಸ್ಸಿನವರು ವ್ಯಕ್ತ ಮಾಡಿರ್ತಕ್ಕಂಥದ್ದಿದೆ. ಅದರ ಹಿನ್ನೆಲೆಯಲ್ಲಿ ಎಂದೂ ಮಾತನಾಡದೇ ಇರುವಂಥವ್ರು ಈಗ ಮಾತನಾಡ್ತಾ ಇದ್ದಾರೆ ಅಂದರೆ ನಿಮ್ಮ ವೀಕ್ನೆಸ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ಅಥವಾ ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿಯನ್ನು ಮುಚ್ಚಿಕೊಳ್ಳಲಿಕ್ಕೆ ಈ ಮಾತುಗಳನ್ನು ಆಡ್ತಾ ಇದ್ರೆ ಇದನ್ನು ಖಂಡಿಸ್ತೇವೆ. ಈಗ ಪಾಪ RSSನ ಪ್ರಮುಖರು ಅವರಿಗೆ ನಂಬರ್ 1 ಆಗಬೇಕು ಮಿಸ್ಟರ್ ದತ್ತಾತ್ರೇಯ ಹೊಸಬಾಳೆ.
ದತ್ತಾತ್ರೇಯ ಹೊಸಬಾಳೆ ನನ್ನ ಜೊತೆಯಲ್ಲಿ ಅವರು ಎಮರ್ಜೆನ್ಸಿಲಿ ಇದ್ರು. ಭಾಳ ನನಗೆ ಗೊತ್ತು ಅವರ ಬ್ಯಾಕ್ಗ್ರೌಂಡ್ ಸಹ. ಇದೇ ಕರ್ನಾಟಕದ ಸಾಗರ ತಾಲೂಕಿನವರು. ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ ಮಿಸ್ಟರ್ ದತ್ತಾತ್ರೇಯ ಅವರೇ, ದೇಶದ ಹಿನ್ನೆಲೆ ಏನಾದರೂ ಅರ್ಥ ಮಾಡ್ಕೊಂಡು ಮಾತನಾಡ್ತಾ ಇದ್ರು ಅಥವಾ RSSನ ನಂಬರ್ 1 ಸರ್ಸಂಘ ಚಾಲಕರ ಆಗಬೇಕು, ಅದಕ್ಕೋಸ್ಕರ ದೇಶವ್ಯಾಪಿ ನಿಮ್ಮ ಹೆಸರು ಬೆಳಕಿಗೆ ಬರಬೇಕು ಅನ್ನುವಂಥ ಉದ್ದೇಶದಿಂದ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರೋ ಅಂತ ಹೇಳಿ ಕೇಳಲಿಕ್ಕೆ ಬಯಸ್ತಾನೆ. ನೋಡಿ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತವರು ಕಾಂಗ್ರೆಸ್ಸಿಗರು, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತವರು ಕಾಂಗ್ರೆಸ್ಸಿಗರು, ಈ ದೇಶಕ್ಕೆ ನ್ಯಾಷನಲ್ ಆಂಥಮ್ ಕೊಟ್ಟಂತವರು ಕಾಂಗ್ರೆಸ್ಸಿಗರು, ಈ ದೇಶಕ್ಕೆ ನ್ಯಾಷನಲ್ ಫ್ಲಾಗ್ ಕೊಟ್ಟಂತವರು ಕಾಂಗ್ರೆಸ್ಸಿಗರು. ಈ ವಿಚಾರಗಳಿಗೂ ನಿಮಗೇನ್ರಿ ಸಂಬಂಧ? ಗೋಕುಲಾಷ್ಟಮಿಗೂ ಇಮಾಮ್ ಸಾಹಬರಿಗೂ ಸಂಬಂಧ ಇರುವಂಥ ರೀತಿಯಲ್ಲಿ ನಿಮಗೆ ಸಂವಿಧಾನಕ್ಕೆ ಸಂಬಂಧ ಇಲ್ಲ. ನಿಮಗೆ ಮತ್ತು ಈ ದೇಶದ ಸ್ವಾತಂತ್ರ್ಯ ಚಳವಳಿಗೂ ಸಂಬಂಧ ಇಲ್ಲ. ನೀವು ಬ್ರಿಟಿಷರ ಕಾಲದಲ್ಲಿ ಅವರ ಪರವಾಗಿ ಓಲೈಸಿಕೊಂಡಂಥ RSS ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಏನಾದರೂ ಭಾಗಿಯಾಗಿರ್ಬೋದು ಆಸ್ ಎ ಆರ್ಗನೈಸೇಷನ್. ವಾಟ್ ವಾಸ್ ದ ರೋಲ್ ಆಫ್ RSS ಡ್ಯೂರಿಂಗ್ ಫ್ರೀಡಮ್ ಸ್ಟ್ರಗಲ್? ನಥಿಂಗ್. 1942ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂತ ಹೇಳಿ ನಾನು ಎಲಾಬರೇಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ನಿಮ್ಮ ಭಾಗ ಇಲ್ಲ, ಪಾತ್ರ ಇಲ್ಲ. ಸಂವಿಧಾನದಲ್ಲಿ ನಿಮ್ಮ ಏನು ಪಾತ್ರ ಇದೆ? ಸಂವಿಧಾನದವನ್ನು ಬರೀತಕ್ಕಂಥದ್ರಲ್ಲಿ ನಿಮ್ಮದು ಯಾರ್ದಾದ್ರೂ ಪಾತ್ರ ಇದೆಯಾ? ಎಂತೆಂಥ ಮಹಾನುಭಾವರು ಆ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಯಾರಿದ್ದರು ಅಂತ ಹೇಳಿದ್ರೆ, some of the prominent members of the Constituent Assembly, including Babu Rajendra Prasad, Jawaharlal Nehru, Sardar Vallabhbhai Patel, Maulana Azad, Gopal Swami Iyer, G.B. Pant, Abdul Ghaffur Khan, T.D. Krishnamachari, Aladi Krishnamurti Iyer, H.N. Kanjur, K.T. Shah, Acharya Kripalani, Dr. Radhakrishnan, Liaquat Ali Khan, Feroz Khan Noor, Dr. Sachidananda Sinha, K.M. Munishi, ಈ ಥರದ ಘಟಾನುಘಟಿಗಳಿದ್ದು ಸಂವಿಧಾನವನ್ನು ಬರೆದಂಥವ್ರು. ಅಷ್ಟೇ ಅಲ್ಲ, ನ್ಯಾಷನಲ್ ಫ್ಲಾಗ್ ಮಾಡ್ತಕ್ಕಂಥದಕ್ಕೂ ಒಂದು ಕಮಿಟಿ ಮಾಡ್ತಾರೆ. 13 ಜನರ ಕಮಿಟಿ ಮಾಡ್ತಾರೆ ತ್ರಿವರ್ಣ ಧ್ವಜದ ಮಾಡಬೇಕಾದ್ರೆ. ನಿಮ್ದೇನ್ರಿ ರೋಲು? ಸ್ವಾತಂತ್ರ್ಯದಲ್ಲೂ ಇಲ್ಲ, ಸಂವಿಧಾನ ರಚನೆ ಮಾಡೋದ್ರೂ ಇಲ್ಲ, ನ್ಯಾಷನಲ್ ಫ್ಲಾಗ್ ಮಾಡೋದ್ರೂ ಇಲ್ಲ, ನ್ಯಾಷನಲ್ ಆಂಥಮ್ ಮಾಡೋದ್ರಲ್ಲೂ ಇಲ್ಲ. ನಿಮ್ಮದೇನಪ್ಪ ಅಂದರೆ ನಿಮ್ಮ ಬರೀ ಲೀಡರ್ ಸರ್ಸಂಚಾಲಕರಾಗಿದ್ದಂಥ ಗುರೂಜಿ ಗೋಲ್ವಾಲ್ಕರ್ ಅವರು ಬಂಚ್ ಆಫ್ ಥಾಟ್ಸ್ ಅನ್ನುವಂಥ ಪುಸ್ತಕದಲ್ಲಿ ಬರೆದಿರುವಂಥ ರೀತಿಯಲ್ಲಿ ನೀವು ಮನುವಾದಿಗಳು, ಶ್ರೇಣೀಕೃತ ಜಾತಿ ವ್ಯವಸ್ಥೆನೇ ನಿಮ್ಮದು ಇರಬೇಕು ಅನ್ನುವಂಥ ಭಾವನೆ ಇರುವಂಥವರು.